ಎಲ್ಲರಿಗೂ ಶುಭ ಮುಂಜಾನೆ. ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಆಧುನಿಕ ಕನ್ನಡ ಕಾವ್ಯ. ಶಾಲ್ಮಲ ನನ್ನ ಶಾಲ್ಮಲ. ಈ ಪದ್ಯವನ್ನು ಚಂದ್ರಶೇಖರ್ ಪಾಟೀಲರು ಬರೆದಿದ್ದಾರೆ. ಈಗಾಗಲೇ ಚಂದ್ರಶೇಖರ್ ಪಾಟೀಲರ ಪರಿಚಯವನ್ನು ಮಾಡಿದ್ದೀನಿ. ಇನ್ನು ಶಾಲ್ಮಲ ನನ್ನ ಶಾಲ್ಮಲ ಏನಪ್ಪ ಇದು? ಶಾಲ್ಮಲ ಅಂತ ಅಂದರೆ ಒಂದು ನದಿ ಅಲ್ಲ, ಅದು ಧಾರವಾಡದಲ್ಲಿ ಹರಿಯುವಂತಹ ನದಿ ಈ ಶಾಲ್ಮಲ. ಚಂದ್ರಶೇಖರ್ ಪಾಟೀಲರು ಧಾರವಾಡದ ಪರಿಸರದ ಗಾಢ ಪ್ರಭಾವಕ್ಕೆ ಒಳಗಾದವರು. ಪ್ರಕೃತಿಯಾಗಿರ್ಬೋದು, ಗಿಡ ಮರ ಆಗಿರ್ಬೋದು, ಹಾದಿ ಬೀದಿ ಆಗಿರ್ಬೋದು, ಬೆಟ್ಟ ಗುಡ್ಡವಾಗಿರ್ಬೋದು, ಕೆರೆ ಕಟ್ಟೆ, ತಗ್ಗು ದಿನ್ನೆ, ನದಿ ಕಣಿವೆ, ಅಲ್ಲಿರುವಂತಹ ಜನರ ಜೀವನ ಎಲ್ಲವೂ ಕೂಡ ಏನಾಗಿದೆ, ಚಂಪಾರವರ ಬದುಕಿನುದ್ದಕ್ಕೂ ಕೂಡ ಹರಡಿಕೊಂಡಿದೆ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಎಲ್ಲವೂ ಕೂಡ ಒಳಗೊಂಡಿದೆ, ಪಸರಿಸ್ಕೊಂಡು ಬಿಟ್ಟಿದ್ದಾರೆ ಅವರು. ಬರವಣಿಗೆಗಳಲ್ಲಿಯೂ ಕೂಡ ಏನಾಗಿದೆ, ಧಾರವಾಡದ ನಾಡು ನುಡಿ ಜೊತೆಗೆ ಹಾದಿ ಬೀದಿ, ಗಿಡ ಮರ, ಮಳೆ ಮಿಂಚು ಎಲ್ಲವೂ ಕೂಡ ಅವರ ಬರವಣಿಗೆಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಈ ಶಾಲ್ಮಲ ನದಿಯೂ ಕೂಡ ಒಂದು. ಧಾರವಾಡದಲ್ಲಿರುವಂತಹ ಈ ಶಾಲ್ಮಲ ನದಿಯೂ ಕೂಡ ಒಂದು. ಈ ನದಿ 7 ಗುಡ್ಡಗಳ ಆಳದಲ್ಲಿ ಎಲ್ಲೋ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯುತ್ತೆ ಅಂತ ಹೇಳಲಾಗುವ ಒಂದು ಗುಪ್ತಗಾಮಿನಿ ಅಂತ ಹೇಳ್ತಾರೆ. ಯಾಕಂದರೆ ಈ ಶಾಲ್ಮಲ ನದಿಯ ಹುಟ್ಟು ಸಂಗಮ ಎರಡೂ ಗೊತ್ತಿಲ್ಲ. ಅದು ಎಲ್ಲಿ ಹುಟ್ಟತ್ತೆ, ಅದು ಎಲ್ಲಿ ಹೋಗಿ ಸೇರತ್ತೆ ಅನ್ನೋದು ಕೂಡ ಒಂದು ಗುಪ್ತಗಾಮಿನಿಯ ಥರ ಅಂತ ಹೇಳ್ತಾರೆ. ಎಲ್ಲಿ ಹೋಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ, ಕಾಣದಂತೆ ಪ್ರವಹಿಸುತ್ತೆದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಗೊತ್ತಾಗೋದೇ ಇಲ್ಲ, ಒಟ್ಟಿಲ್ಲೊಂದು ಶಾಲ್ಮಲ ನದಿ ಇದೆ, ಎಲ್ಲಿ ಹುಟ್ಟುತ್ತದೋ ಅದು ಎಲ್ಲಿ ಹೋಗಿ ಸೇರತ್ತೆ ಅದು ಕೂಡ ಗೊತ್ತಿಲ್ಲ. ಆದರೆ ಶಾಂತವಾಗಿ ಪ್ರವಹಿಸುವ ಒಂದು ನದಿ ಈ ಶಾಲ್ಮಲ. ಚಂಪಾರವರ ಕಾವ್ಯಗಳಲ್ಲಿ ನಾವು ನೋಡ್ಬೋದು, ಹಲವಾರು ಏಳು ಬೀಳುಗಳ ದೃಶ್ಯ ಏನಾಗಿದೆ ಈ ಒಂದು ಕಾವ್ಯದಲ್ಲಿ ಬಿಂಬಿತವಾಗಿದೆಯಂತೆ. ನಿಶ್ಶಬ್ದವಾದ ಶಬ್ದಗಳಂತೆ ಕೈ ಕಾಲು ಕಣ್ಣು ಮೂಗು ಇವೇನೂ ಇಲ್ಲ. ಒಂದು ವ್ಯಕ್ತಿಯೇ ಶಾಲ್ಮಲೆಯಾಗಿ ಕಾವ್ಯದಲ್ಲಿ ಮತ್ತೆ ಮತ್ತೆ ಸುಳಿಯುವ ಶಾಲ್ಮಲ ಗುಪ್ತಗಾಮಿನಿ. ಏನು ಒಟ್ಟಾರೆಯಾಗಿ ಈ ಶಾಲ್ಮಲ ನದಿಯ ಬಗ್ಗೆನೇ ವರ್ಣನೆ ಮಾಡಬೇಕು ಅನ್ನೋ ಆಸೆ ಚಂದ್ರಶೇಖರ್ ಪಾಟೀಲ್ರವ್ರದ್ದು. ಇಲ್ಲಿ ಹೇಳುವ ಅರ್ಥಕ್ಕೂ ಮೀರಿ ಒಂದು ಒಳಾರ್ಥವನ್ನ ಕವಿ ಏನು ಮಾಡ್ತಾ ಇದ್ದಾರೆ, ಕಟ್ಟಿಕೊಡ್ತಾ ಇದ್ದಾರೆ. ಅನನ್ಯವಾದಂತಹ ಈ ಶಾಲ್ಮಲ ನದಿ, ವಿಶಾಲವಾಗಿ ಹರಿತಾ ಇದೆ ಈ ಶಾಲ್ಮಲ ನದಿ. ಇದು ಗುಪ್ತಗಾಮಿನಿಯಾಗಿ ಜೀವ ಪಡೆದುಕೊಂಡಂತೆ, ಇದು ಯಾವ ರೀತಿಯಾಗಿ ಯಾರಿಗೂ ಗೊತ್ತಿಲ್ಲದೆ ಒಂದು ಜೀವವನ್ನು ಪಡೆದುಕೊಂಡಿರುವಂತೆ ಅಂತ ಹೇಳ್ತಾರೆ. ಕವಿಯೊಳಗಣ ಕಾವ್ಯ ಕನ್ನಿಕೆ ಎಂಬ ಶಾಲ್ಮಲೆಯು ಅಂತರಂಗದಲ್ಲಿ ಮೌನವಾಗಿ ರೂಪ ಪಡೆವಳು. ಹೇಗೆ ಶಾಲ್ಮಲ ನದಿ ಗುಪ್ತಗಾಮಿನಿಯಾಗಿ ಜೀವವನ್ನು ಪಡ್ಕೊಂಡಿದೆಯೋ ಅದೇ ರೀತಿ ಈ ಚಂದ್ರಶೇಖರ್ ಪಾಟೀಲರ ಒಳಗಿನ ಒಂದು ಕಾವ್ಯ ಕನ್ನಿಕೆ ಏನಾಗಿದೆ, ಶಾಲ್ಮಲೆ ಹೇಗೆ ಮೌನವಾಗಿ ರೂಪ ಪಡಿತಾ ಇದ್ದಾಳೋ ಅದೇ ರೀತಿಯಾಗಿ ಕವಿಯ ಮನದೊಳಗೆ ಏನೋ ಒಂದು ತಳಮಳ ಅದು ಮೈ ತುಂಬಿಕೊಂಡು ಪ್ರಕಟವಾದಂಥದ್ದು ಈ ಶಾಲ್ಮಲಾ ನದಿ ಅಂತ ಹೇಳ್ತಾರೆ. ಶಾಲ್ಮಲ ನನ್ನ ಶಾಲ್ಮಲ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು, ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲ. ಚಂದ್ರಶೇಖರ್ ಪಾಟೀಲರು ಹೇಳ್ತಿದ್ದಾರೆ, ಶಾಲ್ಮಲ ನನ್ನ ಶಾಲ್ಮಲ ಅಂದರೆ ಅವರಿಗೆ ಧಾರವಾಡದ ಪ್ರಕೃತಿ
ಭಾಷೆ, ಸಂಸ್ಕೃತಿ, ಹಬ್ಬ ಹರಿದಿನ, ಅಲ್ಲಿರುವಂತಹ ಮ್, ವಿಶಾಲವಾದಂತಹ ಆ, ಈ ಶಾಲ್ಮಲಾ ನದಿ ಅಷ್ಟೇ ಅಲ್ಲದೇನೆ ಈ ಧಾರವಾಡದಲ್ಲಿ ಈ ಶಾಲ್ಮಲಾ ನದಿಯ ಹೆಸರನ್ನು ಏನು ಮಾಡಿದ್ದಾರೆ, ಒಂದು ವಸತಿ ನಿಲಯಕ್ಕಿಟ್ಟಿದ್ದಾರೆ. ಅದು ಕೂಡ ತುಂಬ ಖುಷಿ ಕೊಡುವಂಥದ್ದು. ಹಾಗಾಗಿ ಅವ್ರೇನು ಮಾಡ್ತಾ ಇದ್ದಾರೆ, ಈ ಶಾಲ್ಮಲಾ ನದಿಯ ವರ್ಣನೆಯನ್ನು ಮಾಡ್ತಾರೆ. ಇದು ಎಲ್ಲಿ ಹುಟ್ಟಿದೆಯೋ, ಎಲ್ಲಿ ಸಂಗಮವಾಗತ್ತೋ, ಎಲ್ಲಿ ಸೇರ್ಕೊಳ್ಳುತ್ತೋ ಅದು ಯಾವುದು ಗೊತ್ತಿಲ್ಲ. ಆದರೂ ಏನೋ ಒಂಥರ ಖುಷಿ, ಏನೋ ಒಂಥರ ಆನಂದ. ಇವರ ಒಂದು ಕಾವ್ಯಗಳಲ್ಲಿ, ಈ ಕಾವ್ಯದಲ್ಲಿ ಏನು ಮಾಡ್ತಾರೆ, ಅದನ್ನು ವ್ಯಕ್ತಪಡಿಸ್ತಾ ಸಾಕ್ತಾರೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೇ ಹರಿಯುವವಳು. ಶಾಲ್ಮಲಾ ನದಿ ಏನಿದೆ, ಎಲ್ಲೋ ಹುಟ್ಟುತ್ತಾರೆ, ಎಲ್ಲೋ ಹುಟ್ಟಿರೋದು, ಎಲ್ಲೋ ಬೆಳೀತಾ ಇದೆ. ಅಂದರೆ ಪ್ರತಿಯೊಂದು ನದಿಗೂ ಒಂದು ಮೂಲ ಇದ್ದೇ ಇರತ್ತೆ. ಇದರ ಉಗಮ ಅನ್ನೋದು ಹೇಗಿರತ್ತೋ ಹಾಗೆಯೇ ಇಲ್ಲಿ ಕಾವೇರಿ ನದಿಗೆ ಉಗಮ ಇದೆ, ಜೊತೆಗೆ ಹೇಮಾವತಿ ನದಿಗೆ ಉಗಮ ಇದೆ. ಹೀಗೆ ಹಲವಾರು ನದಿಗಳಿಗೆ ಉಗಮ ಇರುವ ಹಾಗೆ ಇಲ್ಲಿ ಶಾಲ್ಮಲಾ ನದಿಗೆ ಮಾತ್ರ ಉಗಮ ಇದೆ. ಆದರೆ ಎಲ್ಲಿ ಅನ್ನೋದು ಮಾತ್ರ ಗೊತ್ತಿಲ್ಲ. ಅದು ಎಲ್ಲೋ ಹುಟ್ಟತ್ತೆ, ಎಲ್ಲೋ ಬೆಳೆಯತ್ತೆ. ಎಲ್ಲಿಂದಲೋ ಅದು ಹರಿದು ಬರ್ತಾ ಇದೆ. ಎಲ್ಲಿಂದ ಹರಿದು ಬರ್ತಿದೆ ಗೊತ್ತಿಲ್ಲ. ಒಳಗೊಳಗೇ ಹರಿಯುವವಳು. ತಂತಾನೇ ಎಲ್ಲೋ ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲಿಂದಲೋ ಏನಾಗ್ತಾ ಇದೆ, ಈ ಶಾಲ್ಮಲಾ ನದಿ ಹರಿದುಕೊಂಡು ಬರ್ತಾ ಇದ್ದಾಳೆ. ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು. ಜೀವ ಹಿಂಡಿ ಹಿಪ್ಪೆ ಮಾಡಿ ಎಲ್ಲೋ ಸಂದೆ ಮೂಲೆ ಎಲ್ಲ ಕಡೆಯಿಂದಲೂ ಜೀವ ಹಿಂಡಿ ಹಿಪ್ಪೆ ಮಾಡಿ ಅಂದರೆ ಏನು, ತನ್ನ ಸರ್ವಸ್ವವನ್ನು ತನ್ನ ಒಂದು ಸಂಧಿಯಲ್ಲೆಲ್ಲ ಹೇಗೆ ಹರಡಿಕೊಂಡು ಬರ್ತಾ ಇರ್ತಾಳೋ ಆ ರೀತಿಯದು. ಜೀವ ಹಿಂಡಿ, ಜೀವವನ್ನೂ ಸಹಿತ ಲೆಕ್ಕಿಸದೆ, ಜೀವವನ್ನೂ ಲೆಕ್ಕಿಸದೆ ಒಳಗೊಳಗೆ ಎಲ್ಲೆಲ್ಲೋ ತೂತುಗೀತು ಮಾಡಿಕೊಂಡು ಎಲ್ಲೆಲ್ಲೋ ಅಡ್ಡ ಆಗಿರುವುದನ್ನೆಲ್ಲ ತಪ್ಪಿಸಿಕೊಂಡು ಬರುವಂಥವಳು. ಒಳಗೊಳಗೆ ಕೊರೆಯುವವಳು. ಎಲ್ಲಿಂದ ಬಂದಿರ್ಬೋದು, ಮಧ್ಯ ಒಂದು ವೇಳೆ ಅವಳಿಗೆ ಅಣೆಕಟ್ಟನ್ನು ಕಟ್ಟಿರ್ಬೋದು, ಜೊತೆಗೆ ಈ ಶಾಲ್ಮಲಾ ನದಿಯಿಂದ ಕಾರ್ಖಾನೆಗೆ ಬೇಕಾದಂತಹ ಲಾಭವನ್ನು ಪಡ್ಕೊಂಡಿರ್ಬೋದು. ಒಟ್ಟಾರೆಯಾಗಿ ಈ ಶಾಲ್ಮಲಾ ನದಿ ಏನೋ ಎಲ್ಲರಿಗೂ ಬೇಕಾದವಳು. ಸದಾ ಗುಪ್ತಗಾಮಿನಿ. ಹೇಗೆ ಬರ್ತಿದ್ದಾಳೆ ಈ ಶಾಲ್ಮಲಾ ಅಂದರೆ, ಕಾಣದಂತೆ ಪ್ರವಹಿಸುವಳಂತೆ, ಕಾಣದಂತೆ ಹರಿಯುವವಳು ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಹೇಗೆ ಇವರು ಕುವೆಂಪುರವರು ಹೇಮಾವತಿಯ ತಟದಲ್ಲಿ ಕೂತ್ಕೊಂಡು ಕಾವ್ಯವನ್ನು ಬರಿತಾ ಇರ್ತಾರೆ. ಅವರು ಹೇಗೆ ಕಾವ್ಯವನ್ನು ಬರೆದಿದ್ದಾರೆ ಅಂದರೆ, ಆ ನದಿಯಲ್ಲಿರುವಂತಹ ಕಲ್ಲು ಜೊತೆಗೆ ನೀರಿಗೂ ಕೂಡ ಒಂದು ಹೊಳೆಯುವ ಶಕ್ತಿ ಇದೆ ಅಂತ ಹೇಗೆ ಬರೀತಾರೋ ಅದೇ ರೀತಿಯಾಗಿ ಇಲ್ಲಿ ಚಂದ್ರಶೇಖರ್ ಪಾಟೀಲರು ಕೂಡ ಈ ಶಾಲ್ಮಲಾ ನದಿಯ ವರ್ಣನೆಯನ್ನು ಮಾಡ್ತಾರೆ. ಹೇಗೆ ಇದು ಕೂಡ ಒಳಗೊಳಗೆ ಹರ್ಕೊಂಡು ಬರ್ತಾ ಇದೆ ಅಂದರೆ, ಒಳಗೊಳಗೆ ಕೊರೆಯುವವಳು ಅಂದರೆ ಸಣ್ಣ ಸಣ್ಣ ಜಾಗದಲ್ಲಿಯೂ ಕೂಡ ಅವಳು ಏನು ಮಾಡ್ತಾ ಇದ್ದಾಳೆ, ಜಾಗವನ್ನು ಮಾಡಿಕೊಂಡು ಹರಿದು ಬರ್ತಾ ಇದ್ದಾಳೆ. ಸದಾ ಗುಪ್ತಗಾಮಿನಿ, ಸದಾ ಹರಿತಾ ಇರ್ತಾಳೆ, ಸದಾ ಪ್ರವಹಿಸ್ತಾ ಇರ್ತಾಳೆ ನನ್ನ ಶಾಲ್ಮಲಾ. ಯಾರು? ನನ್ನ ನದಿ, ನನ್ನ ಶಾಲ್ಮಲಾ ನದಿ ಅಂತ ವರ್ಣನೆ ಮಾಡ್ತಾರೆ. ಹಸಿರು ಮುರಿವ ಎಲೆಗಳಲ್ಲಿ ಬಸಿರ ಬಯಕೆ ಒಸರುವವಳು. ತುಟಿ ಬಿರಿಯುವ ಹೂಗಳಲ್ಲಿ ಬೆಂಕಿ ಹಾಡು ಉಸುರುವವಳು. ಸದಾ ತಪ್ತಗಾಮಿನಿ ನನ್ನ ಶಾಲ್ಮಲಾ. ಅವರಿಗೆ ಈ ಶಾಲ್ಮಲಾ ನದಿಯ ಬಗ್ಗೆ ಹೆಮ್ಮೆ, ಖುಷಿ, ಸಂತೋಷ. ಆ ಶಾಲ್ಮಲೆಯ ಬಗ್ಗೆ ಬರಿಬೇಕು ಅನ್ನೋದೇ ಒಂದು ಆನಂದ. ಹಾಗಾಗಿ ಇವರು ಕೂಡ ಹೇಗೆ ಬರಿತಾ ಇದ್ದಾರೆ, ಹಸಿರು ಮುರಿಯುವ ಎಲೆಗಳಲ್ಲಿ.
ಚಿಗುರುತ್ತಾ ಇರುವಂತಹ ಎಲೆ ನೀರಿಲ್ಲದೇ ಬಾಡಿ ಹೋಗೋದು ಸಹಜ ಅಲ್ವಾ? ಹಾಗಾಗಿ ಅವ್ರು ಹೇಳ್ತಾರೆ, ಹಸಿರು ಮುರಿಯುವ ಎಲೆಗಳಲ್ಲಿ ಇನ್ನೇನು ಹಸಿರು ಬಿಡ್ತಾ ಇದೆಯಪ್ಪ, ಬಿಡುವಂತಹ ಸಂದರ್ಭದಲ್ಲಿ ಬಸಿರ ಬಯಕೆ ಒಸರುವವಳು, ತನ್ನ ಅಂತರಂಗದಿಂದ ಅಂತರಂಗದಲ್ಲಿ ಆಸೆ ಇದೆ ಅವಳಲ್ಲಿ. ಏನಾಸೆ? ನನ್ನಿಂದ ಪ್ರಕೃತಿ, ಗಿಡ, ಮರ, ಬೆಟ್ಟ, ಗುಡ್ಡ ಎಲ್ಲವೂ ಹಚ್ಚ ಹಸಿರಾಗಿರಬೇಕು ಅನ್ನೋ ಆಸೆ ನನ್ನ ಶಾಲ್ಮಲೆಯಲ್ಲಿದೆ ಅಂತಾರೆ. ನನ್ನ ಶಾಲ್ಮಲೆ ಅಂದರೆ ನನ್ನ ಶಾಲ್ಮಲಾ ನದಿಯಲ್ಲಿದೆ ಅಂತ ಅರ್ಥ. ಈ ಶಾಲ್ಮಲಾ ನದಿಯಲ್ಲಿ ಏನಿದೆ, ಅವಳು ತನ್ನ ಅಂತರಂಗದಿಂದ ಅಲ್ಲಿರುವಂತಹ ಪ್ರಕೃತಿಗೆ, ಗಿಡ ಮರ ಬಳ್ಳಿಗಳಿಗೆ ಏನು ಮಾಡ್ತಾ ಇದ್ದಾಳೆ? ನೀರನ್ನು ಜಿನುಗ್ತಾ ಇದ್ದಾಳೆ, ಹಾಯಿಸ್ತಾ ಇದ್ದಾಳೆ. ತುಟಿ ಬಿರಿಯುವ ಹೂಗಳಲ್ಲಿ, ಸಹಜವಾಗಿ ಮನೆಯಲ್ಲಿ ಸುತ್ತಮುತ್ತ ಸುಮಾರು ಗಿಡಗಳನ್ನು ಬೆಳೆಸ್ಕೊಂಡಿರ್ತೀವಿ ನಾವು. ಒಂದೇ ಒಂದಿನ ನೀರು ಹಾಕದೆ ಹೋದರೆ ಮರುದಿನ ಅಂದರೆ ಅವು ಹೇಗಾಗಿರ್ತವೆ? ಬಾಡ್ದಂಗೆ ಆಗಿರ್ತವೆ. ಇನ್ನು 2 ದಿನ ನೀರು ಹಾಕದೆ ಹೋದರೆ ಇನ್ನು ಆ ಗಿಡ ಸತ್ತೋಗ್ಬಿಡ್ತಾವೇನೋ ಸತ್ತೋಗೇ ಬಿಡ್ತಾವೆ. ಆದರೆ ಆ ಗಿಡ ಚಿಗುರಬೇಕು ಅಂತ ಅಂದರೆ ಏನು ಬೇಕು ನಮಗೆ? ನೀರು ಬೇಕು ಅಲ್ವಾ? ಹಾಗಾಗಿ ಆ ಸುತ್ತಮುತ್ತ ಹರಿಯುವಂತಹ ಈ ಶಾಲ್ಮಲಾ ನದಿ ಹರಿಯುವಂತಹ ಜಾಗದ ಅಕ್ಕಪಕ್ಕದ ಗಿಡ ಮರಗಳೆಲ್ಲವೂ ಕೂಡ ಹೇಗಿದ್ದಾವೆ? ಹಚ್ಚ ಹಸಿರಿನಿಂದ ತುಂಬಿದಾವೆ. ತುಟಿ ಬೀರಿಯುವ ಹೂಗಳಲ್ಲಿ ಇನ್ನೇನು ಮೊಗ್ಗಾಗಿರತ್ತಪ್ಪ? ಗುಲಾಬಿ ಹೂವು ಹೀಗೆ ಅರಳಬೇಕು. ಹೂ ಅರಳುವ ಸಮಯದಲ್ಲಿ, ತುಟಿ ಬಿರಿಯುವ ಹೂಗಳಲ್ಲಿ ಇನ್ನೇನು ಅರಳುವಂತಹ ಆ ಒಂದು ಹೂಗಳಲ್ಲಿ ಬೆಂಕಿ ಹಾಡು ಉಸುರುವವಳು, ತಾನು ನೀರು ಹಾಕಬೇಕು ಅನ್ನುವಷ್ಟು ಆಸೆ ಆ ಶಾಲ್ಮಲಾ ನದಿಗೆ ಅನ್ನೋದನ್ನ ಹೇಳ್ತಾರೆ ಅವರು. ಆ ನೀರು ಹಾಕಬೇಕು, ಹೇಳಬೇಕು, ಉಸಿರಬೇಕು, ನಾನೇ ಬರ್ತೀನಿ ಅಂತ ತನ್ನಲ್ಲಿ ಒಂದು ಭಾವನೆ ಇದ್ದಿದ್ರೆ ಅವ್ರು ಹೇಳ್ತಿದ್ವು ಅನ್ನುವ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಅವರು. ಸದಾ ತಪ್ತಗಾಮಿನಿ, ಯಾವಾಗಲೂ ಕೂಡ ನೋವಿದ್ರೂ ಸಂಕಟ ಇದ್ರೂ ತನ್ನ ಪಾಳಿಗೆ ತಾನು ತನ್ನ ಕೆಲಸವನ್ನ ಮಾಡುವಂತಹ ಶಾಲ್ಮಲಾ ಅನ್ನೋದನ್ನ ತಿಳಿಸ್ತಾರೆ. ನನ್ನ ಶಾಲ್ಮಲ ಭೂಗರ್ಭದ ಮೌನದಲ್ಲಿ ಜುಮ್ಮೆನ್ನುತ್ತ ಬಳಕುವವಳು, ಅರಿವಿಲ್ಲದ ಮೈಯ ತುಂಬಿ ಕನಸಿನಲ್ಲಿ ತುಳುಕುವವಳು, ಸದಾ ಸುಪ್ತ ಮೋಹಿನಿ ನನ್ನ ಶಾಲ್ಮಲ. ಭೂಗರ್ಭದ ಮೌನದಲ್ಲಿ, ಭೂಮಿಯ ಗರ್ಭದಲ್ಲಿ ಮೌನವಾಗಿ ಏನು ಮಾಡ್ತಾ ಇದ್ದಾಳೆ ಅವಳು? ಹರಿತಾ ಇದ್ದಾಳಂತೆ, ಶಾಂತವಾಗಿ ಹರಿತಾ ಇದ್ದಾಳಂತೆ. ಎಲ್ಲ ನದಿಗಳು ಬೋರ್ಗರೆಯುವ ಹಾಗೆ, ಧುಮುಕುವ ಹಾಗೆ ನನ್ನ ಶಾಲ್ಮಲ ಧುಮುಕ್ತಾ ಇಲ್ಲ. ಅವಳು ಹೇಗೆ ಹರಿತಿದ್ದಾಳೆ? ಭೂಮಿಯ ಗರ್ಭದಲ್ಲಿ, ಭೂಮಿ ತಾಯಿಯ ಮಡಿಲಿನಲ್ಲಿ ಅವಳು ಮೌನವಾಗಿ ಬಳುಕ್ತಾ ಇದ್ದಾಳಂತೆ, ಸಾಕ್ತಾ ಇದ್ದಾಳಂತೆ ಶಾಲ್ಮಲ. ಅರಿವಿಲ್ಲದ ಮೈಯ ತುಂಬಿ ಕನಸಿನಲ್ಲಿ ತುಳುಕುವವಳು. ಅವ್ರು ಹೇಳ್ತಾರೆ, ನನ್ನ ಕನಸಿನಲ್ಲಿ ಶಾಲ್ಮಲ ಹೇಗೆ ಅನ್ನಿಸ್ತಾ ಇದ್ದಾಳೆ ಅಂದರೆ ಮೈದುಂಬಿ ಹರಿತಾ ಇದ್ದಾಳೇನು, ಸಂಪೂರ್ಣವಾಗಿ ತುಂಬಿಕೊಂಡು ಎಲ್ಲ ಕಡೆ ಪಸರಿಸ್ತಿದ್ದಾಳೇನೋ ಅನ್ನುವ ಹಾಗೆ ಅವರ ಕನಸಿನಲ್ಲಿ ಏನಾಗಿದೆ? ಶಾಲ್ಮಲೆ ತುಂಬಿ ತುಳುಕ್ತಾ ಇದ್ದಾಳಂತೆ. ಸದಾ ಸುಪ್ತ ಮೋಹಿನಿ ನನ್ನ ಶಾಲ್ಮಲೆ. ನೋಡ್ರಿ, ಸದಾ ಯಾವಾಗಲೂ ಶಾಂತವಾಗಿ ಹರಿಯುವಂಥವಳು. ಹೇಗೆ? ನಿದ್ರೆಯಲ್ಲಿ ಮಲಗಿದಂತಹ ವ್ಯಕ್ತಿ, ಅದರಲ್ಲಿಯೂ ಚಿಕ್ಕ ಮಕ್ಕಳು ಮಲಗಿದ ಸಂದರ್ಭ ಎಷ್ಟು ಸೊಗಸಾಗಿರತ್ತೆ. ಅವ್ರು ನೋಡುವ ಒಂದು ಖುಷಿನೇ ಬೇರೆ. ಯಾಕಂದರೆ ಹೇಗೆಲ್ಲ ಅವರು ಮಲ್ಕೊಂಡಿರ್ತಾರೆ, ಸಣ್ಣ ಮಕ್ಕಳು ಎಷ್ಟು ಚೆನ್ನಾಗಿರತ್ತಲ್ವಾ? ಹಾಗೆ ನನ್ನ ಶಾಲ್ಮಲ ಹೇಗಿದ್ದಾಳೆ ಅಂದರೆ, ನಿದ್ದೆಯಲ್ಲಿ ಜಾರಿದ ಸಂದರ್ಭ ಹೇಗೆ ಯಾವುದೇ ವಿಚಾರಧಾರೆಗಳಿಲ್ಲವೋ ಹಾಗೆಯೇ ನನ್ನ ಶಾಲ್ಮಲ ನಿಧಾನಕ್ಕೆ ಹರಿತಾ ಇದ್ದಾಳೆ, ಸಾಕ್ತಾ ಇದ್ದಾಳೆ ಅಂತ ವರ್ಣಿಸ್ತಾರೆ. ನನ್ನ ಬದುಕ ಭುವನೇಶ್ವರಿ ನನ್ನ ಶಾಲ್ಮಲ. ನನ್ನ ಬದುಕಿನ ಭುವನೇಶ್ವರಿಯೇ ನನ್ನ ಶಾಲ್ಮಲ. ದೇವತೆಗೆ ಹೋಲಿಸ್ಕೊಳ್ತಾರೆ. ನನ್ನ ಹೃದಯ ರಾಜೇಶ್ವರಿ ನನ್ನ ಶಾಲ್ಮಲ.
ನನ್ನ ಹೃದಯದಲ್ಲಿ ಅವಳು ಸದಾ ನೆಲೆಸಿರ್ತಾಳೆ. ಹೇಗೆ ದೇವರನ್ನ ನಾವು ಆರಾಧಿಸ್ತೀವೋ, ಪೂಜೆ ಮಾಡ್ತೀವೋ, ನಮ್ಮ ಮನಸ್ಸಿನಲ್ಲಿ ಹೇಗೆ ದೇವರಿಗೆ ಒಂದು ಸ್ಥಾನ ಇದೆಯೋ ಆ ರೀತಿಯಾಗಿ ಚಂದ್ರಶೇಖರ ಪಾಟೀಲರು ನನ್ನ ಬದುಕ ಭುವನೇಶ್ವರಿ ನನ್ನ ಶಾಲ್ಮ ನಾನು ನನ್ನ ಬದುಕೇ ಈ ಶಾಲ್ಮಲೆ ಅಂತಲೂ, ನಾನು ಭುವನೇಶ್ವರಿ ತಾಯಿಯನ್ನು ಹೇಗೆ ನಾನು ಪೂಜಿಸ್ತೀನೋ ಹಾಗೇ ನನ್ನ ಶಾಲ್ಮಲ ಅಂತನೂ, ಜೊತೆಗೆ ನನ್ನ ಹೃದಯದಲ್ಲಿ ಯಾವಾಗಲೂ ದೇವರಿಗೆ ಹೇಗೆ ಸ್ಥಾನವನ್ನು ಕೊಡ್ತೀವೋ ಈ ಶಾಲ್ಮಲೆಗೆ ಹೇಗೆ ಅದೇ ಸ್ಥಾನವನ್ನು ಶಾಲ್ಮಲೆಗೂ ಕೊಡ್ತೀವಿ ಅಂತ ಅಂದ್ಬಿಟ್ಟು ಆ ಶಾಲ್ಮಲ ನನ್ನ ಶಾಲ್ಮಲ ಅನ್ನುವಂತಹ ಕಾವ್ಯ ಭಾಗದಲ್ಲಿ ಚಂದ್ರಶೇಖರ್ ಪಾಟೀಲರು ಈ ಶಾಲ್ಮಲಾ ನದಿಯ ವರ್ಣನೆಯನ್ನ ಮಾಡ್ತಾರೆ. ಆ ಕವಿಯ ಮನದೊಳಗೆ ಏನೋ ತಳಮಳ ಇರತ್ತೆ. ಮೈದುಂಬಿಕೊಂಡು ಪ್ರಕಟವಾದಾಗ ನೆಮ್ಮದಿ ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಅಂತ ಹೇಳ್ತಾರೆ. ಅದು ಮೈದುಂಬಿಕೊಂಡು ಹರಿಬೇಕು ಅಂತ ಅನ್ನಿಸಂತಹ ಸಂದರ್ಭ, ತನ್ನ ಜೀವವನ್ನು ಹಿಂಡಿ ಹಿಪ್ಪೆ ಮಾಡಿ ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ಪುಟ್ಟ ಜಾಗದಲ್ಲಿಯೂ ಹರಿಬೇಕು, ನಾನು ಅಲ್ಲಿ ಹೋಗಬೇಕು ಅನ್ನೋ ಆಸೆ ಆ ನದಿಯಲ್ಲಿ ಇದ್ದದ್ರಿಂದ ಒಳಗೊಳಗೆ ಕೊರ್ಕೊಂಡು ಅಂದರೆ ತೂತನ್ನು ಮಾಡ್ಕೊಂಡು ಅಥವಾ ತನ್ನ ಜಾಗವನ್ನು ಹುಡುಕೊಂಡು ಅವಳು ಏನು ಮಾಡ್ತಾ ಇದ್ಲಂತೆ, ಇಲ್ಲಿಯ ತನಕಲೂ ಕೂಡ ಬಂದಿದ್ದಾಳವಳು ಅಂದ್ಬಿಟ್ಟು ಅವರು ತಮ್ಮ ಕಾವ್ಯದ ಮುಖಾಂತರ ತಮ್ಮ ಶಾಲ್ಮಲಾ ನದಿಯ, ಅದು ಧಾರವಾಡದ ಈ ಶಾಲ್ಮಲಾ ನದಿಯ ವರ್ಣನೆಯನ್ನು ಮಾಡ್ತಾರೆ ಚಂದ್ರಶೇಖರ್ ಪಾಟೀಲರು. ಇದಿಷ್ಟು ಶಾಲ್ಮಲಾ ನನ್ನ ಶಾಲ್ಮಲಾ ಪದ್ಯದ ವಿವರಣೆ. ಆಯಿತಾ? ಧನ್ಯವಾದಗಳು.